ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಯಾಕೆ ಅಂತ ನಿರೀಕ್ಷಣಾ ಜಾಮೀನವರಿಗೆ ಸಿಕ್ಕಿಲ್ಲ. ಇನ್ನೊಂದು ಕಡೆಗೆ ಮಾಜಿ ಸಚಿವ ಭೈರತಿ ಬಸವರಾಜು ನಾಪತ್ತೆಯಾಗಿದ್ದಾರೆ. ಅಧಿವೇಶನದಲ್ಲೂ ಕೂಡ ಭಾಗಿಯಾಗಿಲ್ಲ ಭೈರತಿ ಬಸವರಾಜು. 2 ದಿನಗಳಿಂದ ಅಧಿವೇಶನ ಕಡೆಗೆ ಭೈರತಿ ಸುಳಿದಿಲ್ಲ. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಕಾರಣ ಈ ಆದೇಶ ಬಂದಾಗ ಮತ್ತೆ ಬಂಧನ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ತಲೆಮರೆಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಫೋನ್ ಸ್ವಿಚ್ ಆಫ್ ಆಗಿದೆ. ಎಲ್ಲಿ ಹೋಗಿದ್ದಾರೆ ಹಾಗಿದ್ದಾಗ ಭೈರತಿ ಬಸವರಾಜ್ ಅವರು 2 ದಿನಗಳಿಂದಲೂ ಕೂಡ ಅಧಿವೇಶನಕ್ಕೆ ಅವರು ಹಾಜರಾಗಿಲ್ಲ. ಹಾಗಾಗಿ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅನ್ನುವಂತಹ ರೀತಿಯಲ್ಲೇ ಈಗ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಏನು ಮಾಡಿದರೂ ಕೂಡ ಆಗೋದಿಲ್ಲ. ನಿರೀಕ್ಷಣಾ ಜಾಮೀನು ಕೂಡ ಈಗ ಹೈಕೋರ್ಟ್ ಕಡೆಗೆ ಅವ್ರಿಗೆ ಅವಕಾಶ ಇತ್ತು. ಆ ಕಡೆಗೆ ಒಂಚೂರು ತಲೆ ಹಾಕ್ಕೊಂಡಿದ್ರು. ಬಟ್ ಅದು ಕೂಡ ಈಗ ಅವಕಾಶ ಸಿಕ್ಕಿಲ್ಲ ಅವರಿಗೆ. ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಮಸೂದ್, ಎಲ್ಲವನ್ನ ನೋಡ್ತಾ ಇದ್ರೆ ಈಗ ಎಲ್ಲಿ ಹೋಗಿದ್ದಾರೆ ಭೈರತಿ ಬಸವರಾಜ್ ಅವರು ಅಂತೇಳಿ? ಬಂಧನವಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ತಲೆಮರೆಸ್ಕೊಂಡಿದ್ದಾರೆ ಹೇಗೆ ಅಂತ? ಅರುಣ್, ನೆನ್ನೆನೂ ಬಂದಿಲ್ಲ ಭೈರತಿ ಬಸವರಾಜ್ ಅವರು, ಇವತ್ತು ಕೂಡ ಕಲಾಪಕ್ಕೆ ಬಂದಿಲ್ಲ. ಈಗಾಗಲೇ ಅವರಿಗೆ ಸುಳಿವು ಸಿಕ್ಕಿತ್ತು ಅನಿಸುತ್ತೆ, ಹಾಗಾಗಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಪ್ರಕರಣ ಇದೆಯಲ್ಲ, ಒಂದು ರೀತಿಯಲ್ಲಿ ಗಂಭೀರವಾಗಿರುವಂಥದ್ದು. ಕಾನೂನು ಹೋರಾಟದಲ್ಲಿ ಅವರಿಗೆ ಹಿನ್ನಡೆ ಆಗಿದೆ. ನಿರೀಕ್ಷಣಾ ಜಾಮೀನು ಕೊಡೋದಕ್ಕೆ ಹೈಕೋರ್ಟ್ ನಿರಾಕರಣೆ ಮಾಡಿರುವಂಥದ್ದು. ಇನ್ನೊಂದು, ಬಂಧನದಿಂದ ಕೂಡ ರಕ್ಷಣೆ ಮಾಡುವ ಸಂಬಂಧಪಟ್ಟಂತೆ ಆದೇಶ ಮಾಡೋದಕ್ಕೂ ಕೂಡ ಕೋರ್ಟ್ ನಿರಾಕರಣೆ ಮಾಡಿದೆ. ಹಾಗಾಗಿ ಬಂಧನ ಭೀತಿಯಲ್ಲಿ ಭೈರತಿ ಬಸವರಾಜ್ ಇದ್ದಾರೆ, ಬಂಧನ ಭೀತಿ ಎದುರಿಸ್ತಾ ಇದ್ದಾರೆ. ಈಗಾಗಲೇ CID ಅಧಿಕಾರಿಗಳು ಅವ್ರನ್ನ ಹುಡುಕ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅವ್ರನ್ನ ಬಂಧನ ಮಾಡ್ತಾರೆ ಅನ್ನುವಂಥ ಕಾರಣಕ್ಕಾಗಿಯೇ ಅವರು ಕಾಣೆಯಾಗಿದ್ದಾರೆ, ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. 2 ದಿನಗಳಿಂದ ಕೂಡ ಬಂದಿಲ್ಲ. ಬಿಜೆಪಿ ನಾಯಕರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಈ ಒಂದು ಹೈಕೋರ್ಟ್ನಲ್ಲಿ ಆದೇಶ ಬಂದ ನಂತರ ಬಿಜೆಪಿ ನಾಯಕರು ಕೂಡ ಕೆಲವರು ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಸ್ವಿಚ್ ಆಫ್ ಆಗಿದೆ. ಅವ್ರ ಫ್ಯಾಮಿಲಿಯವ್ರನ್ನು ಕೂಡ ಸಂಪರ್ಕ ಮಾಡಿ ಮಾತಾಡ್ತಾ ಇದ್ದಾರೆ. ಆದರೂ ಕೂಡ ಯಾವುದೇ ಸ್ಪಷ್ಟ ಮಾಹಿತಿ ಸಿಗ್ತಾ ಇಲ್ಲ. ಬಂಧನ ಭೀತಿಯಿಂದಾಗಿ ಅವರು ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ. ಜೊತೆಗೆ ಈ ಹಿಂದೆ FIR ಹಾಕಿದ ಸಂದರ್ಭದಲ್ಲಿ ಹೀಗೆ ಅವರು ಕಾಣೆಯಾಗಿದ್ರು 3-4 ದಿನಗಳ ಕಾಲ. ಆ ನಂತರ ಅವರು ರಿಲೀಫ್ ಸಿಕ್ಕಿದಾಗ ಅಂದರೆ ಕೋರ್ಟಲ್ಲಿ ಆವಾಗ ಬಂದಿದ್ದು. ಈಗ ವಿಚಾರಣೆಗೆ ಅವರು ಸ್ಪಂದಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಈಗ ಕೋರ್ಟ್ ಆದೇಶ ಮಹತ್ವ ಪಡೆದುಕೊಂಡಿದೆ. ಆ ಹಿನ್ನೆಲೆಯಲ್ಲೇ ಬಂಧನ ಭೀತಿ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಈಗ CID ಅಧಿಕಾರಿಗಳು ಅವ್ರನ್ನ ಹುಡುಕ್ತಾ ಇದ್ದಾರೆ. ಅವರು ಎಲ್ಲಾದರೂ ಸಿಕ್ಕಿದ್ರೆ ಅರೆಸ್ಟ್ ಮಾಡೇ ಮಾಡ್ತಾರೆ. ಇದು ಬಿಜೆಪಿಗೆ ಒಂದು ರೀತಿಯಲ್ಲಿ ದೊಡ್ಡ ಹಿನ್ನಡೆ, ಬಿಜೆಪಿಗೆ ಒಂದು ರೀತಿಯಲ್ಲಿ ದೊಡ್ಡ ಮುಜುಗರ. ಆದರೂ ಕೂಡ ಬಿಜೆಪಿ ನಾಯಕರು ಇದು ಟಾರ್ಗೆಟ್ ಪಾಲಿಟಿಕ್ಸ್ ಅಂತ ಹೇಳ್ತಿದ್ದಾರೆ. ಭೈರತಿ ಬಸವರಾಜ್ ಅವರು ಈ ಹಿಂದೆ ಮಾತಾಡಿದಾಗ ನನಗೂ ಈ ಕೊಲೆಗೂ ಸಂಬಂಧ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ FIRನಲ್ಲಿ ಅವರು 5ನೇ ಆರೋಪಿ ಆಗಿದ್ದಾರೆ. ಜೊತೆಗೆ ಬೆಂಬಲಿಗರು ಕೂಡ ಅವರ ಬೆಂಬಲಿಗರೇ, ಜೊತೆಗೆ ಇವರ ಶಾಮೀಲು ಕೂಡ ಇದೆ ಅಂತ ಏನು ಆರೋಪಿಗಳು ವಿಚಾರಣೆಯಲ್ಲಿ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಅವರಿಗೆ ಈ ಒಂದು ಪ್ರಕರಣ ಸುತ್ತಕೊಂಡಿದೆ. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈಗ ಫೋನ್ ಸ್ವಿಚ್ ಆಫ್ ಅನ್ನ ಮಾಡಿಕೊಂಡು ಭೈರತಿ ಬಸವರಾಜ್ ಅವರು ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಇದೇ ರೀತಿ ಯಾರಿಗಾದರೂ ಆತಂಕ ಬಂಧನ ಮಾಡಿಬಿಡ್ತಾರಂತೆ.